टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ಇದು ಮೊದಲ ಬಾರಿ ಅಲ್ಲ, ಹಿಂದೆಯೂ ಕೂಡ ಹಲವು ಬಾರಿ ಇಂತಹ ದಾಳಿಗೆ ಸಫ್ವಾನ್ ಪ್ಲಾನ್ ಮಾಡಿದ್ದ. ಈ ವೇಳೆ ಪ್ರಶಾಂತ್ ಬೆಂಬಲಕ್ಕೆ ನಿಂತಿದ್ದ ಸುಹಾಸ್ ಶೆಟ್ಟಿ. ವಿಚಾರಕ್ಕೆ ಸುಹಾಸ್ ಶೆಟ್ಟಿ ಹಾಗೆ ಸಫ್ವಾನ್ ಮಧ್ಯೆ ಸಂಘರ್ಷಗಳು ಕೂಡ ಏರ್ಪಟ್ಟಿತ್ತು. ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿ ಮೇಲೆ ದಾಳಿಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಕ್ರಿಮಿನಲ್ಗಳ ಜೊತೆ ಪ್ಲಾನ್ ಮಾಡಿ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನ ಮಾಡಿದ್ದಾನೆ ಸಫ್ವಾನ್. ಸುಹಾಸ್ ಹತ್ಯೆಗೆ ಕೆಲವರು ಹಣಕಾಸಿನ ನೆರವನ್ನ ನೀಡಿದ್ದಾರೆ ಅನ್ನುವಂತಹ ಕುರಿತಂತೆಯೂ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಹಲವು ಬಾರಿ ಈ ಹಿಂದೆಯೂ ಕೂಡ ಕೆಲ ಬಾರಿ ಆತನ ಮೇಲೆ ಸುಹಾಸ್ ಶೆಟ್ಟಿ ಮೇಲೆ ದಾಳಿಯನ್ನ ನಡೆಸಬೇಕು ಅನ್ನುವಂತಹ ಕುರಿತಂತೆ ಪ್ಲಾನ್ ಮೇಲೆ ಪ್ಲಾನ್ ಮಾಡಲಾಗಿತ್ತು. ಸಫ್ವಾನ್ ಈ ರೀತಿ ಪ್ಲಾನ್ ಮಾಡಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ಬೆಂಬಲಕ್ಕೆ ನಿಂತಿದ್ದ ಸುಹಾಸ್ ಶೆಟ್ಟಿಯ ಬೆಂಬಲಕ್ಕೆ. ವಿಚಾರಕ್ಕೆ ಸುಹಾಸ್ ಶೆಟ್ಟಿ ಹಾಗೆ ಸಫ್ವಾನ್ ಮಧ್ಯೆ ಹಲವು ಬಾರಿ ಸಂಘರ್ಷ ಕೂಡ ಏರ್ಪಟ್ಟಿರುತ್ತೆ. ಪ್ರಶಾಂತ್ ಬದಲಾಗಿ ಸುಹಾಸ್ ಶೆಟ್ಟಿ ಮೇಲೆ ದಾಳಿಗೆ ಪ್ಲಾನ್ ಅನ್ನ ರೂಪಿಸಿದ್ರು. ಚೂರಿ ಇರಿತಕ್ಕೆ ಕಳವಾರಿನ ಸಫ್ವಾನ್ ಗ್ಯಾಂಗ್ ರಿವೆಂಜ್ ಅನ್ನ ಪಡ್ಕೊಳ್ತಾ ಸಫ್ವಾನ್ ಜೊತೆಗೆ ಸುಹಾಸ್ ಶೆಟ್ಟಿ ಆಪ್ತ ಪ್ರಶಾಂತ್ ಗಲಾಟೆಯನ್ನ ಮಾಡ್ಕೊಂಡಿರ್ತಾನೆ. ಸೆಪ್ಟೆಂಬರ್ 3, 2023ರಂದು ಸಫ್ವಾನ್ಗೆ ಚೂರಿ ಇರಿದಿದ್ದ ಪ್ರಶಾಂತ್. ಸಫ್ವಾನ್ಗೆ ಚೂರಿ ಇರಿದಿದ್ದಂತಹ ಕಾರಣಕ್ಕಾಗಿ ಆತ ರಿವೆಂಜ್ ಅನ್ನ ತೀರಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಪ್ಲಾನ್ ಮೇಲೆ ಪ್ಲಾನ್ ಅನ್ನ ರೂಪಿಸ್ತಾನೆ ಇದ್ದ. ಕಳವಾರು ಬಳಿ ಸಫ್ವಾನ್ಗೆ ಡ್ರ್ಯಾಗರ್ನಿಂದ ಇರಿಯಲಾಗಿತ್ತು. ಗಲಾಟೆ ವಿಚಾರಕ್ಕೆ ಮಾತುಕತೆಗೆ ಕರೆದು ಸಫ್ವಾನ್ಗೆ ಡ್ರ್ಯಾಗರ್ನಿಂದ ಇರಿಯಲಾಗಿತ್ತು. ಪ್ರಶಾಂತ್ ಮತ್ತು ಇತರರು ಸಫ್ವಾನ್ಗೆ ಇರಿದಿದ್ರು. ಗಂಭೀರ ಗಾಯಗೊಂಡು ಸಫ್ವಾನ್ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದ. ಅದಾದ ನಂತರದಲ್ಲಿ ಇದಕ್ಕೆ ರಿವೆಂಜ್ ಅನ್ನ ತೀರಿಸಿಕೊಳ್ಳಲೇಬೇಕು, ಪ್ರಶಾಂತನ್ನ ಯಾವ ರೀತಿ ಆದ್ರೂ ನಾನು ದಾಳಿಯನ್ನ ಮಾಡಲೇಬೇಕು ಅನ್ನುವಂತಹ ಕುರಿತಂತೆ ಆತ ಹಲವು ಬಾರಿ ಪ್ಲಾನ್ ಮಾಡಿದ್ದ. ಆದ್ರೆ ಪ್ರಶಾಂತ್ ಜೊತೆಯಲ್ಲಿ ಸುಹಾಸ್ ಶೆಟ್ಟಿ ಯಾವಾಗಲೂ ಕೂಡ ಬೆಂಬಲವಾಗಿ ನಿಂತೇ ಇದ್ದ. ಹೀಗಾಗಿ ಈ ಒಂದು ರಿವೆಂಜ್ ಸುಹಾಸ್ ಶೆಟ್ಟಿ ಮೇಲೂ ಕೂಡ ತಿರುಗಿದೆ. ಅಂದ್ರೆ ಸುಹಾಸ್ ಶೆಟ್ಟಿ ಮೇಲೂ ಕೂಡ ಆ ಸಂದರ್ಭದಲ್ಲಿ ಕೋಪ ಏರ್ಪಟ್ಟಿದೆ. ಈ ಎಲ್ಲಾ ವಿಚಾರದಲ್ಲಿ ಸುಹಾಸ್ ಶೆಟ್ಟಿ ಮೇಲೆ ಅಟ್ಯಾಕ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಗಮನಿಸ್ತಾ ಇರೋ ಹಾಗೆ ಈಗಾಗಲೇ 9 ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಒಂದಷ್ಟು ಪ್ರಾಥಮಿಕವಾಗಿ ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಏನೆಲ್ಲ ವಿಚಾರಗಳು ಈಗ ಹೊರ ಬಂದಿದೆ ಪೃಥ್ವಿ? ಖಂಡಿತ ಏನು ಈ ಒಂದು ಕೊಲೆಯಾದ ಬಳಿಕ ಈ ಒಂದು ಕಾರ್ಯಾಚರಣೆ ಅವತ್ತು ರಾತ್ರಿಯಿಂದನೇ ಆರಂಭಿಸಿದ್ರು. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಐಡೆಂಟಿಟಿನ ಹೈಡ್ ಮಾಡಿರಲಿಲ್ಲ. ಅಂದ್ರೆ ಮಾಸ್ಕ್ ಹಾಕೊಂಡು ಬಂದು ಕೊಲೆ ಮಾಡೋದಾಗ್ಲಿ ಇಂಥದ್ದು ಯಾವುದೇ ರೀತಿ ಕಾರ್ಯಗಳನ್ನ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇನಾಗಿತ್ತು ಅಂತ ಹೇಳಿದ್ರೆ ಎಲ್ಲರದ್ದು ಕೂಡ ಐಡೆಂಟಿಟಿ ಪತ್ತೆಯಾಗಿತ್ತು. 4-5 ಜನರು ಏನು ಪರ್ಟಿಕ್ಯುಲರ್ ಆಗಿ ಬಂದು ಕೊಂದಿದ್ರು, ಅವ್ರನ್ನೆಲ್ಲರೂ ಕೂಡ ಇವರು ನೋಡಿದ್ರು. ಮತ್ತೆ ಏನು ಈ ಮೃತ ಸುಹಾಸ್ ಶೆಟ್ಟಿ ಏನಿದ್ದಾನೆ, ಸೊ ಆತನ ಜೊತೆಲಿದ್ದಂತಹ 4-5 ಜನರು ಅವರನ್ನ ನೋಡಿದ್ರು. ಯಾವುದೇ ರೀತಿ ಐಡೆಂಟಿಟಿ ಹೈಡ್ ಆಗಿರಲಿಲ್ಲ. ಸೊ ಇದರಿಂದಾಗಿ ಅವತ್ತೇನು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಕ್ಲೀನ್ ಆಗಿ ಅವರ ಒಂದು 5 ಜನರ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಏನು ಅವತ್ತು ಎಜೆ ಆಸ್ಪತ್ರೆಯಲ್ಲಿ ಮೃತಪಟ್ಟ ಸುಹಾಸ್ ಶೆಟ್ಟಿ ಆ ಒಂದು ಆಸ್ಪತ್ರೆಯಲ್ಲೇ ಕೂತ್ಕೊಂಡು ಕಂಪ್ಲೇಂಟ್ ಅನ್ನ ಬರೀತಾರೆ. 5 ಜನರ ಜೊತೆಲಿ ಏನಿದ್ರು ಅವ್ರ 5 ಜನರು ಕೂಡ ಕೆಲವೊಂದು ಪರ್ಟಿಕ್ಯುಲರ್ ಹೆಸರುಗಳನ್ನ ಬರ್ಕೊಡ್ತಾರೆ. ಆ ಪರ್ಟಿಕ್ಯುಲರ್ ಹೆಸರಲ್ಲಿ ಸಫ್ವಾನೇ ಮೇನ್ ಅಂತ ಹೇಳಿ ಈ ಒಂದು FIR ಅಲ್ಲೂ ಕೂಡ ಅವರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಕಂಪ್ಲೇಂಟ್ ಅಲ್ಲೂ ಕೂಡ ಅದನ್ನೇ ಕೊಟ್ಟಿರ್ತಾರೆ. ಸೊ ಅದಾದ ಬಳಿಕ ತನಿಖೆಗಿಳಿದಂತ ಪೊಲೀಸರು ಪ್ರಮುಖವಾಗಿ ಆ 5 ಜನರನ್ನ ಈಗ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಸೊ 5 ಜನರ ಜೊತೆಗೆ ಟೋಟಲ್ 9 ಜನರನ್ನ ಇವಾಗ ವಶಪಡಿಸಿಕೊಂಡಿರುವಂತದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಕೃತ್ಯದ ಹಿಂದೆ ಸಾಕಷ್ಟು ಜನರಿದ್ರು, ಸಾಕಷ್ಟು ಜನ ಸೇರಿ ಒಂದು ಪ್ಲಾನ್ಡ್ ಆಗಿ ಈ ಒಂದು ಕೃತ್ಯವನ್ನ ನಡೆಸಿದ್ದು. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಏನು 9 ಜನರನ್ನ ಈಗ ವಶಪಡಿಸಿಕೊಂಡು ಅರೆಸ್ಟ್ ಪ್ರೊಸೆಸ್ ಅನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಸಫ್ವಾನ್ ಗ್ಯಾಂಗ್ ಏನಿದೆ, ಸಫ್ವಾನ್ ಈ ಒಂದು ಕಳೆದ 2023 ಸೆಪ್ಟೆಂಬರ್ ಸಂದರ್ಭದಲ್ಲಿ ಒಂದು ಚೂರಿ ಇರಿತ ಆಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಏನು ಈ ಸುಹಾಸ್ ಶೆಟ್ಟಿಯ ಸ್ನೇಹಿತನಿಗೆ ಈ ಒಂದು ಚೂರಿ ಇರಿತವನ್ನ ಆ ಒಂದು ಪ್ರಕರಣದಲ್ಲಿ ಆತ ಭಾಗಿಯಾಗಿರ್ತಾನೆ. ಸೊ ಈ ಒಂದು ಎಲ್ಲ ಸಂಧಾನ ಮತ್ತೆ ಆ ಒಂದು ರಿವೆಂಜ್ ಕಾರ್ಯದಲ್ಲೂ ಕೂಡ ಸಾಕಷ್ಟು ಮಾತುಕತೆಗಳು ಈ 2 ತಂಡಕ್ಕೆ ಕೂಡ ಆಗಿರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಅದರ ಪ್ರತಿಕಾರಕ್ಕೋಸ್ಕರ ಈ ಒಂದು ಕೊಲೆ ನಡೀತಾ ಅನ್ನೋದು ಈಗ ಆರೋಪಿಗಳ ಬಳಿಯಲ್ಲಿ ಈಗ ಪೊಲೀಸರು ಒಂದು ಏನು ಇಂಟ್ರಾಗೇಷನ್ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತ
ಆಗಿರುವಂಥದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಇಲಾಖೆಯಿಂದ ಯಾವ ಉದ್ದೇಶಕ್ಕೆ ಕೊಲೆ ಆಯಿತು ಅನ್ನೋದು ಇನ್ನಷ್ಟೇ ಅಫಿಷಿಯಲ್ ಆಗಿ ಹೊರಗೆ ಬರಬೇಕಾಗಿದೆ. ಯಾಕೆಂತ ಹೇಳಿದ್ರೆ 12 ಗಂಟೆ ಸುಮಾರಿಗೆ ಏನು ಗೃಹ ಸಚಿವ ಜಿ ಪರಮೇಶ್ವರೇ ಸ್ವತಃ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸೊ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಕೂಡ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಈ ಒಂದು ಯಾರು 9 ಜನ ಏನು ವಶಪಡಿಸ್ಕೊಂಡಿದ್ದಾರೆ ಅವರ ಅರೆಸ್ಟ್ ಪ್ರೊಸೆಸ್ ಆಗಿದೆ, ಅವರೆಲ್ಲರನ್ನು ಕೂಡ ಬಂಧಿಸಿದ್ದಾರೆ. ಇಲ್ಲ ಈ ಕೊಲೆಗೆ ಕಾರಣ ಏನಾಯಿತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಅಲ್ಲಿ ಕೊಡಲಿದ್ದಾರೆ. ಸೊ ಅದು ಒಂದು ಪಾರ್ಟ್ ಆದರೆ, ಇನ್ನೊಂದು ಕಡೆ ಏನು TV9ಗೆ ಸಿಕ್ತಂತಹ ಪೊಲೀಸ್ ಮೂಲ ಮಾಹಿತಿಗಳ ಪ್ರಕಾರ ಈ 9 ಜನರಲ್ಲಿ ಏನು ಸಫಾನೇ ಮೇನ್ ಆಗಿರುವಂಥದ್ದು, ಸಫಾನ್ A1 ಆಗಿರುವಂಥದ್ದು, ಮತ್ತೆ ಮುಜಾಮಿಲ್ ಬೆಂಗಳೂರಿನಲ್ಲಿ ಇದ್ದಂತಹ ಮುಜಾಮಿಲ್ ಕೂಡ ಇಲ್ಲಿ ಕೆಲವೊಂದು ಆತನ ಕೈವಾಡ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಈಗ ಕೆಲವೊಂದು ಮಾಹಿತಿಗಳು ಮತ್ತೆ ಆ ವಿಚಾರಣೆ ಸಂದರ್ಭದಲ್ಲಿ ಏನೇನು ಆಯಿತು ಅನ್ನೋ ವಿಚಾರಗಳು ಸಿಗ ಹೊರ ಬೀಳ್ತಾ ಇರುವಂಥದ್ದು. ಸದ್ಯಕ್ಕೆ ಈ 9 ಜನರ ವಿಚಾರಣೆ ನಡೀತಾ ಇದೆ. ಸೊ 9 ಜನರ ಜೊತೆಗೆ ಇನ್ಯಾರ್ಯಾರು ಇದ್ರು ಅಂದ್ರೆ ಆ ಕ್ಯಾಂಟರ್ ಚಾಲಕನೇ ಮೀನಿನ ವಾಹನ ಏನು ಬಂತು ಆ ಒಂದು ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಡ್ರೈವಿಂಗ್ ಮಾಡ್ತಿದ್ದೇನೆ ಸಫಾನ್. CCTV ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದು. ಆ ಒಂದು ಮೀನಿನ ಕ್ಯಾಂಟರ್ ಏನು ಡಿಕ್ಕಿ ಹೊಡೆಯುತ್ತೆ, ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆ ಡ್ರೈವರ್ ಸೀಟ್ ನಲ್ಲಿ ಇದ್ದಂತವನು ಕೂಡ ಕೆಳಗಡೆ ಬಂದು ಆ ಒಂದು ಅಟ್ಯಾಕ್ ಅನ್ನ ಮಾಡುವಂತದ್ದು ಕೂಡ CCTV ದೃಶ್ಯಾವಳಿಗಳಲ್ಲಿ ದಾಖಲಾಗಿದೆ. ಸೊ ಅದರಿಂದ ಸಂಪೂರ್ಣವಾಗಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದು ಐಡೆಂಟಿಟಿ ಪೊಲೀಸರಿಗೆ ಸಿಕ್ಕೇ ಇದೆ. ಯಾಕೆಂತ ಹೇಳಿದ್ರೆ ವಿವಿಧ ಸಾಕಷ್ಟು CCTV ದೃಶ್ಯಾವಳಿಗಳು ಸುತ್ತಮುತ್ತ ಏನೇನಿದೆ ಅದನ್ನೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಮೊಬೈಲ್ ನಲ್ಲಿ ಏನು ಸ್ಥಳೀಯರು ಆ ಸಂದರ್ಭದಲ್ಲಿ ಏನು ಐ ವಿಟ್ನೆಸ್ಗಳಿದ್ರು ಅವರು ತೆಗೆದಂತಹ ಮೊಬೈಲ್ ದೃಶ್ಯಾವಳಿಗಳಿದ್ದಾವೆ. ಅದ್ರ ಬೇಸಿಸ್ ಮೇಲೆ ಕೂಡ ಸಾಕಷ್ಟು ಜನರನ್ನ ಅಂದ್ರೆ ವಿಚಾರಣೆ ಒಳಪಡಿಸಿದ್ದಾರೆ. ಅಂದ್ರೆ ಅವರ ಮಾಹಿತಿ ಪಡಲಿಕ್ಕೆ ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಸೊ ಈ ಎಲ್ಲ ಸಾಂದರ್ಭಿಕ ಸಾಕ್ಷಿಗಳು ಸಾಕಷ್ಟು ಎಲ್ಲ ಮಾಹಿತಿಗಳ ಪ್ರಕಾರ ಸೊ ಈ 9 ಜನರೇ ಆ ಒಂದು ಕೃತ್ಯದಲ್ಲಿ ಆ 9 ಜನರ ಪೈಕಿ 4-5 ಜನರು ನೇರವಾಗಿ ಇನ್ವಾಲ್ವ್ ಆಗಿದ್ರು. ಮತ್ತೆ ಸುತ್ತಮುತ್ತ ಕೆಲವರು ಇದ್ರು. ಅವರಿಗೆಲ್ಲ ಅಂದ್ರೆ ಈ ಒಂದು ಸ್ವಿಫ್ಟ್ ಕಾರ್ ಏನಿರುತ್ತೆ, ಸ್ವಿಫ್ಟ್ ಕಾರ್ ನಲ್ಲಿ ಬಂದಂತವರು ಅಟ್ಯಾಕ್ ಅನ್ನ ಮಾಡ್ತಾರೆ. ಮತ್ತೆ ಅದೇ ಸ್ವಿಫ್ಟ್ ಕಾರ್ ನಲ್ಲಿ ವಾಪಸ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ಆ ನೆಕ್ಸ್ಟ್ ಡೇನೆ ಆ ಸ್ವಿಫ್ಟ್ ಕಾರ್ ಸಿಗುತ್ತೆ. ಅಂದ್ರೆ ಕೃತ್ಯ ನಡೆದ ಕೆಲವು ಕಿಲೋಮೀಟರ್ ದೂರದಲ್ಲಿ ಆ ಸ್ವಿಫ್ಟ್ ಕಾರ್ ಅನ್ನ ಬಿಟ್ಟಿರ್ತಾರೆ. ಸೊ ಆ ಸ್ವಿಫ್ಟ್ ಕಾರ್ ನ ಬಿಟ್ಟು ಬೇರೆ ಕಾರ್ ನಲ್ಲಿ ಪರಾರಿಯಾಗಿರ್ತಾರೆ. ಸೊ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ಅಂದ್ರೆ ಅಲ್ಲಲ್ಲಿ ಕೆಲವ್ರನ್ನ ಇಟ್ಕೊಂಡು ಇಂಥ ಒಂದು ಕೃತ್ಯವನ್ನು ನಡೆಸಿದ್ರು. ಮತ್ತೆ ಈ ಒಂದು ಹತ್ಯೆಗೆ ಹೊರಗಡೆಯಿಂದನೂ ಕೂಡ ಕೆಲವ್ರನ್ನ ಕರೆಸಿದ್ರು ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಆ ಪತ್ರಿಕಾಗೋಷ್ಠಿಯಲ್ಲಿ ಯಾವ್ಯಾವ ವಿಚಾರಗಳು ರಿವೀಲ್ ಆಗುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಓಕೆ ಪೃಥ್ವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.